ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪಟೇಲ. ನಾವಿವತ್ತು ಹೋಗ್ತಾ ಇದ್ದೀವಿ ಶಿವಾಜಿನಗರದಲ್ಲಿರೋ ಗೌರ್ಮೆಂಟ್ ಆಸ್ಪತ್ರೆಗೆ. ನಮ್ಮ ಬೀದಿಲಿರೋ ಒಂದೆರಡು ನಾಯಿಗಳಿಗೆ ಆಪ್ರೇಷನ್ ಮಾಡಿಸ್ಬೇಕಾಯ್ತು. ಅದಕ್ಕೆ ನಮ್ಮ ಆಂಟಿ ಕೂಡ, ಅವರು ಏರಿಯಾ ಆಂಟಿ ಕೂಡ ಸಪೋರ್ಟ್ ಮಾಡ್ತಾಯಿದ್ದಾರೆ. ನೋಡಿ ಎಲ್ಲ ಬಂದು ನೋಡ್ತಾ ಇದ್ದಾರೆ. ಇವರೆಲ್ಲ ಆಲ್ರೆಡಿ ಅನುಭವ ಆಗಿರೋರು. ಹೋಗಿ ಇವ್ರನ್ನೆಲ್ಲರೂ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಾಗಿದೆ. ಇವರಿಬ್ಬರು ಬಾಕಿ ಇದ್ದರು. ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಹೊಡ್ತೀವಿ ಶಿವಾಜಿನಗರಕ್ಕೆ. ಕರೆಪಲ ಟು ಶಿವಾಜಿನಗರ. ಇವರು ಭಯನೇ ಇಲ್ಲ, ಯಾಕೆ ಅಭ್ಯಾಸ ಆಗ್ಬಿಟ್ಟೈತಿಲ್ಲ. ಅದಕ್ಕೆ ಆರಾಮಾಗಿ ಕುಂತವನೇ ಎಲ್ಲ ನೋಡ್ತಾ ಗಾಡಿಗಳನ್ನ. ಅದು ಇವಳು ಮಾತ್ರ ಫುಲ್ಲು ಭಯ ಇವಳಿಗೆ. ಹಂಗಾಗಿ ಆಂಟಿ ತಪ್ಪಿಟ್ಕೊಂಡವ್ರೆ, ಜಂಪ್ ಮಾಡಿಬಿಡ್ತಲೆ ಅಂತ. ಇವರು ರೀಚ್ ಆದವು ಶಿವಾಜಿನಗರಕ್ಕೆ. ಅಲ್ಲೊಬ್ಬರು ಭಯ ನೋಡ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳೋರು. ಅದಕ್ಕೆ ಮರಿಯಾಗ್ದಂಗೆ ಆಪ್ರೇಷನ್ ಮಾಡ್ಸೋಕೆ ಕರ್ಕೊಂಡು ಹೋಗ್ತಿದ್ದೀವಿ ನಾಯಿಗಳನ್ನ. ನೀವು ಬರ್ತೀರಾ ಮಾಡಿಸ್ಕೊಳ್ರಂತೆ ಅಂತ ತಮಾಷೆ ಮಾಡಿದೆ, ನಗಾಡ್ತಿದ್ದೀರ. ನೋಡಿ, ಇದೆ ಪಶುವೈದ್ಯಕೀಯ ಆಸ್ಪತ್ರೆ ಶಿವಾಜಿನಗರದಲ್ಲಿರೋದು. ವಸಂತನಗರದಲ್ಲಿ ಕ್ಯಾಂಪಸ್ಸು. ನೋಡಿ, ಕ್ಯಾಂಪಸ್ಸಲ್ಲಿ ತುಂಬ ನಾಯಿಗಳಿದ್ದಾವೆ, ಚೆನ್ನಾಗಿ ಸಾಕಿದ್ದಾರೆ. ಸುಮ್ಮನೆ ಜಾತಿ ನಾಯಿಗಳು ತಗೊಂಡು ನಾವು ದುಡ್ಡು ಕೊಟ್ಟು ತಗೊಂಡು ಸಾಕೋದ್ರ ಬದಲಾಗಿ ಬೀದಿ ನಾಯಿಗಳು ತಗೊಂಡ್ರೆ ಪಾಪ ನಿಯತ್ತಾಗಿರೋ ಇರ್ತವೆ. ಅವಕ್ಕೂ ಒಂದು ಜೀವನ ಸಿಕ್ತಂಗೆ ಆಗ್ತದೆ. ನಮ್ಗೆ ಯಾವುದೋ ರೂಪದಲ್ಲಿ ಒಳ್ಳೆಯದಾರು ಆಗುತ್ತೆ. ನೋಡಿ, ಅಡಾಪ್ಷನು ಬೇಕು ಅಂದರೆ ಇವರೇ ಕೊಡ್ತಾರೆ. ಚೆನ್ನಾಗಿ ಟ್ರೀಟ್ಮೆಂಟ್ ಕೂಡ ಮಾಡ್ತಾರೆ, ಉಚಿತವಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಇಲ್ಲಿ ಗರ್ಭಧಾರಣೆ ಹೆಣ್ಣುವೆ ನೋಡಿ ಬೋನ್ಗೆ ಹಾಕೋದ್ರು. 4 ಗಂಟೆಗಂತೆ ಆಪ್ರೇಷನ್ನು. ಸಂಜೆ ಬನ್ನಿ ಅಂದರು. ಪಾಪ ಇವರೆಲ್ಲರಿಗೂ ಟ್ರೀಟ್ಮೆಂಟ್ ಕೊಡಿಸಿ ಇವರೇ ಸಾಕತ್ತವ್ರೆ. ನೋಡಿ, ಇವ್ ನೋಡಿದ್ರೆ ಮೋಸ್ಟ್ಲಿ ಇವ್ನ ಲೀಡ್ರು ಯಜಮಾನ ಅನಿಸುತ್ತೆ. ಅವೆಲ್ಲ ಯಾವ ಮೇಂಟೈನ್ ಮಾಡಿರೋಂಗೆ ಅವನೇ ಸಿಂಹಾಸನ ಮೇಲೆ ಕುಂತವನೇ. ನೋಡಿ, ಇವೆಲ್ಲ ಪಾಪ ಬೀದಿಲಿರೋನ್ನ ತಂದು ಕೊಟ್ಟು ಪಾಪ ಇವರೇ ನೋಡ್ಕೊತವ್ರೆ. ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ನೋಡ್ಕೊಂಡವ್ರೆ. ಅಡಾಪ್ಷನು ಬೇಕಂದರೆ ಕೊಡ್ತಾರೆ. ಬೇಕಾದರೆ ಹೇಳಿ ಕಾಂಟ್ಯಾಕ್ಟ್ ಮಾಡಿ, ವಿಡಿಯೋ ಕಾಲಲ್ಲಿ ಯಾವ ನಾಯಿ ಬೇಕೋ ಸೆಲೆಕ್ಟ್ ಮಾಡಿದ್ರೆ ನಾನೇ ನಿಮ್ಮ ಬಳಿಗೆ ತಂದು ಕೊಡ್ತೀನಿ. ಯಾವುದೇ ನನಗೇನು ಚಾರ್ಜಸ್ ಕೊಡಬೇಡಿ, ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ನಮ್ಗೆ ಯಾವ್ದು ರೂಪಿರೋದು ಒಳ್ಳೇದಾದ್ರೆ ಸಾಕು. ಎದ್ದೆ ಬರೋಕ್ಕೆ ಹೇಳಿದ್ರಲ್ಲ, ಸಂಜೆ ಹೋಗೋಕೆ ಕಾಣಿಲ್ಲ. ಹಂಗಾಗಿ ಬೆಳಗ್ಗೆ ಹೋಗೋದ ಅಂತ 5 ಗಂಟೆಗೆ ಎದ್ದು 9 ಗಂಟೆ ಅಷ್ಟರಲ್ಲಿ ಕರ್ಕೊಬರೋದ ಅಂತಿದ್ದೋ. ಅದಕ್ಕೆ ಅಲಾರಾಮ್ ಇಟ್ಟಿದ್ದೆ. ನಾನು 5 ಗಂಟೆಗೆ ಎದ್ದು ಅಲಾರಾಮ್ ಆಫ್ ಮಾಡಿ ರೆಡಿಯಾಗಿ ಹೊರಟೆ. ಒಟ್ಟವರು ನೋಡಿ, ಇದೆ ನಮ್ಮ ಏರಿಯಾ ಶಾಂತಿನಗರ, ವಂಗಸಂದ್ರ, ಅಂಬಿಜಿ. ನಮ್ಮ ಆಟೋ ನಿಲ್ಲಿಸೋ ಜಾಗ ಇದು. ಇಲ್ಲಿ ಎಲ್ಲ ಸಿಗ್ತಾರೆ. ಈಗ ನಮ್ಮ ವಿದ್ಯಾರ್ಥಿ ನಮ್ಮ ಸ್ನೇಹಿತರುಗಳಿಗೆ ಆಟ ಆಡ್ತಾ ಇರ್ತಾರೆ. ನಮ್ಮ ಮುದ್ದು ಲಕ್ಷ್ಮಿ ನಿಂತಿದ್ದಾರೆ ಸೇಫ್ಟಿಯಾಗಿ ಆರಾಮಾಗಿ. ಈಗ ನೋಡಿ ತೋರಿಸ್ತೀನಿ ನಮ್ಮ ಸ್ನೇಹಿತರುಗಳನ್ನ. ನೋಡಿ, ಇಲ್ಲಿ ಖಾಲಿ ಸೈಟಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾವ್ರೆ ಆರಾಮಾಗಿ ಬೆಳಗ್ಗೆ. ನಾನು ಮಾತಾಡ್ಸ್ಕೊಂಡು ಅವರು ಆಂಟಿಯವ್ರು ಫೋನ್ ಮಾಡಿದ್ದೆ, ಬೇಗ ಬನ್ನಿ ರೆಡಿಯಾಗಿ ಅಂತ. ನಾನು ಮತ್ತೆ ಅಲ್ಲಿಂದ ವಾಪಸ್ ಬಂದು ಡ್ಯೂಟಿಗೆ ಹೋಗೋ ಟೈಮ್ ಆಯ್ತದೆ ಅಂತ.